ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿತ್ತು ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಕ್ರಾಸ್ನಲ್ಲಿರುವಂಥದ್ದು. ಈ ಗದ್ದನಕೇರಿ ಕ್ರಾಸ್ ಏನಿದೆಯಲ್ಲ, ಇವತ್ತು ಜನರಿಂದ ತುಂಬಿ ಹೋಗಿರುವಂಥದ್ದು, ಅಂದರೆ ಪ್ರಯಾಣಿಕರಿಂದ ತುಂಬಿ ಹೋಗಿರುವಂಥದ್ದು. ಅಂದರೆ ಇಲ್ಲಿ ಬಾಗಲಕೋಟೆ ಮತ್ತು ವಿಜಯಪುರ, ಬೆಳಗಾವಿ, ಹುಬ್ಬಳ್ಳಿ ಏನು ಮಾರ್ಗಗಳೇನಿವೆ ಇವೆಲ್ಲ ಇಲ್ಲಿ ಒಂದು ಸಂಧಿಸ್ತವೆ. ಅಂದರೆ ಎಲ್ಲ ವಾಹನಗಳು ಇಲ್ಲಿ ಸಂಧಿಸ್ತವೆ, ಎಲ್ಲ ಪ್ರಯಾಣಿಕರು ಇಲ್ಲೇ ಇರುವಂಥದ್ದು. ಆದರೆ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲಲು ಒಂದು ಸೂರಿಲ್ಲ, ಕುಡಿಯಲು ಒಂದು ಹನಿ ನೀರಿಲ್ಲ, ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲಿ ಇಲ್ಲವೇ ಇಲ್ಲ. ಯಾಕೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಅನೇಕ ಜನ ಕೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಇದೇ ಭಾಗದಿಂದ ಅಡ್ಡಾಡ್ತಾರೆ. ಸೊ ಇದೇ ಭಾಗವಾಗಿ ಬಾಗಲಕೋಟೆ ಅಂತಹ ಶಹರಗಳಿಗೆ ಹೋಗ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಆದರೆ ಈಗ ಇತ್ತೀಚೆಗೆ ಒಂದು ಕೂಗು ಕೇಳಿ ಬಂದಿರೋದು ಏನಂತಂದ್ರೆ, ಇಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಬಸ್ ನಿಲ್ದಾಣ ಆಗಬೇಕು. ಆ ಬಸ್ ನಿಲ್ದಾಣದಲ್ಲಿ ಇವತ್ತು ಅನೇಕ ಪ್ರಯಾಣಿಕರಿಗೆ ಒಂದು ಶೂರನ್ನ ಕಲ್ಪಿಸಿಕೊಡ್ಬೇಕು. ಹಾಗೆ ಈ ಸ್ಥಳೀಯರು ಏನು ಹೇಳ್ತಾರೆ, ಇಲ್ಲಿ ಪ್ರಯಾಣಿಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸೊ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡೋಣ ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವ ಮೂಲಕ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡೋಣ. ಪ್ರಯಾಣಿಕರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಒಂದು ಕುಡಿಲಿಕ್ಕೆ ನೀರಿಲ್ಲ, ಇರ್ಲಿಕ್ಕೆ ಶೂರ್ ಇಲ್ಲ. ಸರ್ ಏನು ಹೇಳ್ತೀರಿ ಸರ್? ಗದ್ದನಕೇರಿ ಕ್ರಾಸ್ ನೋಡ್ರಿ, ಇದು ಗದ್ದನಕೇರಿ ಕ್ರಾಸು ಹೆಸರಿಗೆ ಅಷ್ಟೇ ಗದ್ದನಕೇರಿ ಕ್ರಾಸ್. ಇದು ಆಣದಿನಿ ಜಮೀನು. ಇದು ಗದ್ದನಕೇರಿ ಊರು ಸಮೀಪ ಇರೋದ್ರಿಂದ ಗದ್ದನಕೇರಿ ಕ್ರಾಸ್ ಆಗೈತಿ. ಇದು ಸರ್ವೆ ನಂಬರು ಆಣದಿನಿ ಒಳಗೆ ಬರೋದ್ರಿಂದ ಇಲ್ಲಿ ಗೋಮಾಳ ಆಣದಿನಿ ಜಮೀನಿದೆ. ಗೋಮಾಳ ಆಣದಿನಿ ಗ್ರಾಮದ 20 ಎಕರೆನೂ 21 ಗುಂಟೆ ಗೋಮಾಳ ಇತ್ತು ಅದು ಮೊದಲ. ಈಗ ಗದ್ದನಕೇರಿ ಕ್ರಾಸ್ ದಿನೇ ದಿನೇ ಈ ರೀತಿ ಬೆಳಿಲಿಕ್ಕತ್ತೈತಿ. ಅವಾಗ ಮೊದಲ ಜಗದ ಅವಶ್ಯಕತೆ ಇರಲಿಲ್ಲ. ಅವಾಗ ಸರ್ನಾಯಕರು ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದಾಗ ಇಲ್ಲಿ ಸಾರ್ವಜನಿಕ ಹಿತಕ್ಕಾಗಿ ಎಣ್ಣೆ ಬೆಳೆಗಾರರ ಸಂಘ ತೆಗಿಬೇಕಂತೇಳಿ ಈ ಭಾಗದ ಎಣ್ಣೆ ಬೆಳೆಗಾರರ ಸಂಘಕ್ಕೆ ಒಂದು ಅರ್ಜಿ ಕೊಟ್ಟರು ಅವರು. ಇಲ್ಲ, ಈ ಆಣದಿನಿ ಸರ್ವೆ ನಂಬರ್ದೊಳಗೆ 50 ನಂಬರ್ ಸರ್ವೆ ನಂಬರ್ದಾಗ 21 ಎಕರೆ ಜಮೀನು ಐತಿ. ಅದನ್ನು ನಾವು ಸಾರ್ವಜನಿಕ ಹಿತಕ್ಕಾಗಿ ಉಪಯೋಗ ಮಾಡ್ಕೊತೀವಿ, ಕೊಡಬೇಕು ಅಂತ DC ಅವರಿಗೆ ಒಂದು ಮನವಿ ಕೊಟ್ಟಿದ್ದಕ್ಕೆ ಅವರು ಇವರಿಗೆ ಸಂಘ ತೆಗ್ಯಾಕ KOF ಕರ್ನಾಟಕ ಆಯಿಲ್ ಫೆಡರೇಷನ್ ತೆಗ್ಯಾಕ ಅನುಮತಿ ಕೊಟ್ಟರು. 80 ವರ್ಷ ಲೀಸ್ ಕೊಟ್ಟರು ಅವರು. ಆ ಲೀಸ್ ಏನಂದ್ರೆ 9 ಕಂಡೀಷನ್ ಹಾಕಿ ಕೊಟ್ಟರು DC ಅವರು. 9 ಕಂಡೀಷನ್ ಏನಂದರೆ, ಆ ಸೊಸೈಟಿ ಎಲ್ಲಿ ಸ್ಟಾರ್ಟ್ ಆಗುತ್ತಾ ಅದಕ್ಕೆ ಸಂಬಂಧಪಟ್ಟ ಪಂಚಾಯತಿ ಒಳಗೆ ಪರ್ಮಿಷನ್ ತೊಗೋಬೇಕು. ಆಮೇಲೆ ತಹಸೀಲ್ದಾರ್ಗೆ ಅದ್ರ ಕರ ತುಂಬಬೇಕು. ಆಮೇಲೆ ಅದನ್ನು ಪರಭಾರಿ ಮಾಡುವಂತಿಲ್ಲ. ಅದನ್ನು ತಮ್ಮ ಯಾವ ಉದ್ದೇಶಕ್ಕೆ ತೊಗೊಂಡಿರಿ ಅದೇ ಉದ್ದೇಶಕ್ಕೆ ಬಳಸ್ಬೇಕಂತ ಹಿಂಗೆ ಮಾಡಿ 9 ಕಂಡೀಷನ್ ಮಾಡಿದರು. ಅದು 93ರಿಂದ ಶುರುವಾಗೈತಿ. 93ರಿಂದ ಇಲ್ಲಿವರೆಗೂ ಅದು ಆ ಎಣ್ಣೆ ಬೆಳೆಗಾರ ಸಹಕಾರ ಸಂಘದವರು ಒಂದು 3-4 ಷರತ್ತುಗಳಿಗೆ ಅಷ್ಟ ಸ್ಪಂದನೆ ಮಾಡ್ಯಾರ. ಇದುವರೆಗೂ ಗ್ರಾಮ ಪಂಚಾಯತಿಗೆ ಅವ್ರು ಟ್ಯಾಕ್ಸ್ಗಳ ಕಟ್ಟಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದ್ರಂದ್ರೆ ಅದನ್ನು ತಮ್ಮ ಪರಭಾರಿ ತೊಗೋಬೋದು ಗೌರ್ಮೆಂಟಕ್ಕೆ. ಯಾಕಂದ್ರೆ 9 ಕಂಡೀಷನ್ದೊಳಗೆ 1 ಕಂಡೀಷನ್ ಉಲ್ಲಂಘತೆ ಆತಂದ್ರೆ ಕಟ್ಟಡಕ್ಕೆ ಸತ್ಯ ನಾವು ಕಾಂಪೆನ್ಸೇಷನ್ ಕೊಡ್ಲಾರ್ದ ನಾವು ವಸೂಲು ಮಾಡ್ಕೋತೀವಿ ಅಂತ ಹೇಳ್ಯಾರ. ಅದ್ರಾಗ ಅಂಥದ್ದೊಂದು ಐತಿ. ಈಗ ಅದ್ದಾಗ ಇಲ್ಲಿ ಸ್ಥಳೀಯ ನಾಯಕರು ಅಥವಾ ಜನಪ್ರತಿನಿಧಿಗಳು ಇದಕ್ಕೆ ಮನಸ್ಸು ಮಾಡಿ ಸಾರ್ವಜನಿಕ ಹಿತ ಅವರಲ್ಲಿ ಇಚ್ಛಾಶಕ್ತಿ ಇತ್ತಂದ್ರೆ, ಆಮೇಲೆ ಈ ಗದ್ದನಕೇರಿ ಕ್ರಾಸ್ನೊಳಗೆ ನೋಡ್ರಿ 4 ರಸ್ತೆ, 4 ಕಡೆ ಹೆಂಗೆ ಟ್ರಾಫಿಕ್ ಐತಿ. ಇಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ಅವಘಡ ಆಕ್ಕವು. ಸ್ಥಳೀಯರಿಗೆ ದೊಡ್ಡ ಸಮಸ್ಯೆ ಆಗೈತಿ. ಆ ಉದ್ದೇಶದಿಂದ ಮನಗಂಡು ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಪೊಲೀಸ್ ಸ್ಟೇಷನ್ ಇಲ್ಲ, ಸ್ಮಶಾನ ಇಲ್ಲ, ರಸ್ತೆ ಬದಿಗೆ ಈಗ JT ಪಾಟೀಲ್ ಬಂದ ಮೇಲೆ 1 ಎಕರೆ ಇಲ್ಲಿ ನಮ್ಮ ಊರ ಹತ್ರ ಇದ್ದದ್ದು 1 ಎಕರೆ ಜಾಗದೊಳಗೆ ಸ್ಮಶಾನ ಮಾಡ್ಯಾರ. ಅದನ್ನು ಬಿಟ್ಟರೆ ಇಲ್ಲಿ ಹೇಳ್ಕೊಳ್ಳುವಂಥ ಸರ್ಕಾರಿ ಜಾಗ ಯಾವೂ ಇಲ್ಲ. ಅವೆಲ್ಲ ಖಾಸಗಿಯವರು ಅದಾವ, ಅವ್ರು ಕೊಡೋಕೆ ಒಪ್ಪೋದಿಲ್ಲ. ಪೆಟ್ರೋಲ್ ಬ್ಯಾಂಕಿನವರು, ಆಮೇಲೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವ್ರು ಜಾಗ ಅದಾವ, ಅವ್ರು ಕೊಡೋದಿಲ್ಲ. ಆ ದೃಷ್ಟಿ ನೋಡಿದರೆ ಈ KOFದವ್ರಿಗೆ ಈಗಾಗಲೇ ಒಂದು 3 ಎಕರೆ ತೊಗೊಂಡರು ಅಷ್ಟೇ. ಭಾಳ ಇನ್ನೊಂದು 3 ಎಕರೆ ಅವ್ರಿಗೆ ಕೊಟ್ಟು 21 ಎಕರೆದಾಗ 6 ಎಕರೆ ಕೊಟ್ಟರು ಕೂಡ ಇನ್ನೂ 10-15 ಎಕರೆ ಉಳಿತೈತಿ. ಆ 15 ಎಕರೆ ಇವರು DC ಅವರು ಹೊಸಪಡಿಸ್ಕೊಂಡ್ರಂದ್ರೆ ಗದ್ದನಕೇರಿ ಕ್ರಾಸಿಗೆ ಸುಸಜ್ಜಿತ ಒಂದು ಯಾವ ಸ್ಯಾಟಲೈಟ್ ಬಸ್ ನಿಲ್ದಾಣ ಆಗುತ್ತೆ, ಒಂದು ಸುಸಜ್ಜಿತ ಮಾರುಕಟ್ಟೆ ಆಗುತ್ತೆ, ಸ್ಮಶಾನ ಆಗುತ್ತೆ, ಪೊಲೀಸ್ ಸ್ಟೇಷನ್ ಆಗುತ್ತೆ. ಇದು ಸ್ಥಳೀಯರು ಆಗ್ರಹ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಎಡಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಣದಿನಿ ಗ್ರಾಮದವರು ಒತ್ತಾಯ ಮಾಡ್ಬೇಕು ಇದಕ್ಕೆ. ಅದಕ್ಕೆ ಈ ಮೊದಲು ನಾವು ಅದನ್ನ ಅರ್ಜಿ ಕೊಟ್ಟಿದ್ದೀವಿ. ಮಾನ್ಯ ಲೋಕಾಯುಕ್ತ ಮಟ್ಟ ಹೋಗಿತ್ತಿದ್ದು. ಸಂತೋಷ
ವಿಶ್ವನಾಥ್ ಹೆಗಡೆ ಅಂತೇಳಿ ಲೋಕಾಯುಕ್ತರು ಅವ್ರಿಗೆ ಮನವಿನೂ ಕೊಟ್ಟಿದ್ದೀವಿ. ಕೊಟ್ಟಾಗ ಅವರು ತೊಗೊಂಡು ಹೋಗಿ ನಾವು ಪರಿಶೀಲಿಸ್ತೀವಿ ಅಂತ ಹೇಳಿದ್ರು. ಪಾಪ ಕೆಲವು ದಿವಸದಾಗ ಅವ್ರಿಗೆ ಯಾರೋ ಚಾಕು ಹಾಕಿದ್ರು. ಹಿಂಗಾಗಿ ಅವ್ರು ನನಗೊಂದು ಲೆಟ್ರ್ ಬರೆದ್ರು. ಒಳ್ಳೆ ನೀವು ಅಲ್ಲೇ ನಿಮ್ಮ ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ಒಪ್ಪಿಸೈತಿ, ಅಲ್ಲೇ ಈ ಪ್ರಕರಣವನ್ನು ಬಗೆಹರಿಸ್ಕೋರಿ ಅಂತ ಲೆಟ್ರ್ ಬಂತು. ಅದಾದಮೇಲೆ ಒಂದು 2-3 DC ಅವ್ರಿಗೆ ಭೇಟಿಯಾದ್ವಿ. ಹಂಗೆ ದಿವಸ ಹೊತ್ಕೋತ ಬಂತು. ಇನ್ನೂ ನಡೆದೈತೆ ಎಲ್ಲಿವರೆಗೆ ಹೋಗುತ್ತೆ ನೋಡಬೇಕು. ಅದು ಮಾಡೋದ್ರಿಂದ ಗದ್ನಿಕೆ ಕಾಸು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ DC ಅವರು ಮನಸ್ಸು ಮಾಡಿದ್ರೆ ಇಲ್ಲೆಲ್ಲವೂ ಸಾಧ್ಯ ಅಂತ ಹೌದೌದು. 9 ಕಂಡೀಷನ್ದೊಳಗೆ ಕೇವಲ 3 ಕಂಡೀಷನ್ ಅವರು ಇದು ಮಾಡ್ಯಾರ. 6 ಕಂಡೀಷನ್ಸ್ ಫೇಲ್ ಆಗ್ಯಾವ. ಆ 6ನ ಉದಾಹರಣೆ ಇಟ್ಕೊಂಡು ನೀವು ಸಾರ್ವಜನಿಕ ಹಿತಾಸಕ್ತಿಗೆ ಇದನ್ನು ಬಳಸಿಕೊಂಡಿಲ್ಲ. ಆಮೇಲೆ ನಿಮಗೆ ನಾವು ಅನ್ಯಾಯ ಮಾಡಿಲ್ಲ, ನಾವು ಅದನ್ನು ಡೆಮಾಲಿಷನ್ ಮಾಡೋದಿಲ್ಲ. ಆಮೇಲೆ ಆ ಸೊಸೈಟಿನೂ ನಾವು ನಮ್ಮ ಅಂಡರ್ದ ತೊಗೊಳಗಿಲ್ಲ. ಅದು ಸಾರ್ವಜನಿಕ ಹಿತಕ್ಕಾಗೇ ಐತಿ, ಇದು ಸಾರ್ವಜನಿಕ ಹಿತಕ್ಕಾಗೇ ಐತಿ. ನೀವು ಬದುಕ್ರಿ, ಅವ್ರನ್ನೂ ಬದುಕಾಕ್ ಬಿಡ್ರಿ ಅಂತೇಳಿ ಒಂದು 15 ಎಕರೆ ಅಲ್ಲಿ ತಗೊಂಡು ಅನುಕೂಲ ಮಾಡಿಕೊಟ್ರೆ ಚಲೋ ಆಗುತ್ತೆ. ಪ್ರಭುಗಳೇ, ಇವತ್ತು ಈ ಒಂದು ಗದ್ದನಕೇರಿ ಕ್ರಾಸ್ ಏನಿದೆ, ಇಲ್ಲಿ ಬಸ್ ಸ್ಟಾಪ್ ನಿರ್ಮಾಣವಾದರೆ ಇಲ್ಲಿ ಬಂದಿರತಕ್ಕಂತಹ ಪ್ರಯಾಣಿಕರಿಗೆ, ಅಂದರೆ ಇಲ್ಲಿ ಬಂದು ಹೋಗ್ತಿರ್ತಕ್ಕಂತಹ ಪ್ರಯಾಣಿಕರಿಗೆ ತುಂಬ ಉಪಯುಕ್ತ ಆಗುತ್ತೆ. ಯಾಕಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಪ್ರಯಾಣಿಕರು ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ. ಇಲ್ಲಿ ಅವ್ರಿಗೆ ಕೂತ್ಕೋಬೇಕಂತಂದರೆ ಒಂದು ಚೇರ್ ಸಹಿತ ಇಲ್ಲ, ಅಂದರೆ ಚೇರ್ ಅಂದರೆ ಕೂತ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲ. ಸೊ ಪ್ರಯಾಣಿಕರು ಬಸ್ ಬರುವವರೆಗೂ ಹೀಗೆ ನಿಂತ್ಕೊಂಡು ಬಸ್ಗೋಸ್ಕರ ಕಾಯಬೇಕು. ಆನಂತರ ಬಸ್ ಬಂದ ನಂತರ ಅದು ಎಷ್ಟು ರಶ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲ ಜಿಲ್ಲೆಗಳಿಗೆ ಇಲ್ಲಿ ಒಂದು ಕೊಂಡಿಯಂತೆ ಈ ಒಂದು ಕ್ರಾಸ್ ಇದೆ. ಸೊ ಈ ಒಂದು ಕೊಂಡಿಯನ್ನು ಟಚ್ ಮಾಡಿಕೊಂಡೇ ಜನ ಮುಂದೆ ಹೋಗುವಂತಹ ಪರಿಸ್ಥಿತಿ ಇದೆ. ಯಾಕಂದರೆ ಸುಮಾರು ಹಳ್ಳಿಗಳು ಈ ಒಂದು ಕ್ರಾಸ್ಗೆ ಟಚ್ ಆಗ್ತವೆ. ಸೊ ಹೀಗಾಗಿ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ದಯವಿಟ್ಟು ಮನಸ್ಸು ಮಾಡಬೇಕು, ಇಲ್ಲಿ ಒಂದು ಬಸ್ ನಿಲ್ದಾಣವನ್ನು ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೊಂದು ರೋಚಕ ವಿಭಿನ್ನ ವಿಸ್ಮಯವಾಗಿರ್ತಕ್ಕಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.